ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿನಕ್ಕೂ ಜೋರಾಗ್ತಾ ಇದೆ. ಮಳೆ ಜೊತೆಗೆ ಬಿರಿತಾ ಇರುವಂತ ಭೂಮಿ ಜನರಿಗೆ ನಡುಕ ಹುಟ್ಟಿಸಿದೆ. ಮಹಾಮಳೆಯ ಹೊಡೆತ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಭೀತಿ ಸೃಷ್ಟಿಸಿದೆ. ಮಳೆಗೆ ಜೀವಗಳೇ ಬಲಿಯಾಗ್ತಾ ಇದ್ದು ಅರ್ಧಕ್ಕರ್ಧ ಕರುನಾಡೆ ತತ್ತರಿಸಿ ಹೋಗಿದೆ. ಮಳೆಗೆ ಕುಸಿದು ಬಿತ್ತು ಗುಡ್ಡ. 4 ಮನೆಗಳ ಜನರು ಬದುಕಿದ್ದೇ ಪವಾಡ. ನೋಡಿ, ಬೆಟ್ಟ ಅದೇ ಹೇಗೆ ಕುಸಿದು ಬೀಳ್ತಿದೆ ಎಂದು. ಗುಡ್ಡ ಕುಸಿಯುತ್ತಿದ್ರೆ ಅಕ್ಕಪಕ್ಕದ ಮನೆಯವರು ಕಿರುಚಾಡಿದ್ರು. ಇದೇ ಗುಡ್ಡ ಕುಸಿತಕ್ಕೆ ಈ ಮನೆಗಳ ಸ್ಥಿತಿ ಹೇಗಾಗಿದೆ ನೋಡಿ. ಕಿಟಕಿ ಕಿತ್ತು ಬಿದ್ದಿದೆ, ಚಾವಣಿ ಕುಸಿದು ಮನೆಯೊಳಗೆ ಮಣ್ಣು ತುಂಬಿಕೊಂಡಿದೆ. ಇದು ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದ ಅನಾಹುತ. ಇಲ್ಲೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಘನಘೋರ ದುರಂತವೇ ನಡೆದು ಹೋಗ್ತಿತ್ತು. ಆದ್ರೆ ದೇವರು ದೊಡ್ಡವನು. ಹೌದು, ಮಂಗಳೂರಿನಲ್ಲಿ ಸುರಿಯುತ್ತಿರುವ ಮಳೆಗೆ ಎಲ್ಲೆಂದರಲ್ಲಿ ಗುಡ್ಡಗಳು ಬಾಯಿ ಬಿಡ್ತಿವೆ. ಮಂಗಳೂರು ಹೊರವಲಯದ ಕಣ್ಣೂರು ದಯಾಂಬು ಅನ್ನೋ ಪ್ರದೇಶದಲ್ಲಿ ಗುಡ್ಡ ಕುಸಿದು 5 ಮನೆಗಳಿಗೆ ಹಾನಿಯಾಗಿದೆ. ನಾನೀಗ ಮನೆ ಒಳಭಾಗದಲ್ಲಿದ್ದೇನೆ, ಗಮನಿಸಬಹುದು. ಇದು ಮೈಮೂನ ಎಂಬುವರಿಗೆ ಸೇರಿದಂಥ ಮನೆ. ಇಲ್ಲೇ ಹೊರಭಾಗದಲ್ಲಿ ಗುಡ್ಡದ ಮೇಲ್ಭಾಗದ ಮಣ್ಣು ಕುಸಿದು ಬಿದ್ದಿತ್ತು. ಅದರ ಪರಿಣಾಮ ನೇರವಾಗಿ ಅವರ ಮೈಮೂನ ಎಂಬವರ ಮನೆಯ ಒಳಭಾಗಕ್ಕೆ ಅದು ಬಂದು ಬಿದ್ದಿರ್ತಕ್ಕಂಥದ್ದು ಗಮನಿಸಬಹುದು. ಮೇಲ್ಭಾಗದ ಹಂಚು ಎಲ್ಲವೂ ಮೇಲ್ಚಾವಣಿ ಕೆಳಕ್ಕೆ ಬಂದು ಕುಸಿದಿರುವಂಥದ್ದು, ಜೊತೆಗೆ ಅದರ ಗೋಡೆ ಸಂಪೂರ್ಣವಾಗಿ ನೆಲಕ್ಕುರುಳಿ ದರಾಶಾಹಿಯಾಗಿ ಕೆಳಕ್ಕುರುಳಿದೆ. ಇದು ಮನೆಯ ಕಿಚನ್ ಭಾಗ. ಕಿಚನ್ ಈಗ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು. ಒಳಭಾಗದಲ್ಲಿ ಅದರ ವಿಂಡೋ ಅವಶೇಷ ಬಿದ್ದಿರುವಂಥದ್ದು, ಕಲ್ಲು, ಮಣ್ಣು, ಕೆಸರು ನೀರು ಎಲ್ಲವೂ ಕೂಡ ಬಂದು ಬಿದ್ದಿರುವಂಥದ್ದು. ಒಳಭಾಗದಲ್ಲಿ ಕಿಚನ್ನ ಒಳಭಾಗದಲ್ಲಿದ್ದಂಥ ಐಟಮ್ಗಳೆಲ್ಲವೂ ಕೂಡ ಕೆಸರುಮಯ ಆಗಿರುವಂಥ ನೀವು ಗಮನಿಸ್ಬೋದು. ತಟ್ಟೆ ಇರ್ಬೋದು, ಪಾತ್ರೆ ಇರ್ಬೋದು, ಎಲ್ಲವೂ ಕೂಡ ಈ ರೀತಿಯಾಗಿ ಕೆಸರಿನಿಂದ ತುಂಬಿರುವಂಥದ್ದು. ಅದೃಷ್ಟವಶಾತ್ ಈ ಘಟನೆ ಆಗುವಂಥ ವೇಳೆ ಈ ಮನೆಯವರು ಹೊರಭಾಗಕ್ಕೆ ಅಂದರೆ ಒಂದು ಫಂಕ್ಷನಿಗೆ ಅಂತ ಹೋಗಿದ್ರು. ಸೊ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಭಾರಿ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಹೌದು, ಮೈಮುನಾ ಅನ್ನೋರಿಗೆ ಸೇರಿದ ಈ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಗುಡ್ಡ ಕುಸಿದು ಬೀಳೋ ವೇಳೆ ಮನೆಯವರೆಲ್ಲರೂ ಮದುವೆ ಸಮಾರಂಭಕ್ಕೆ ತೆರಳಿದ್ರು. ಹೀಗಾಗಿ ದೊಡ್ಡ ದುರಂತವೊಂದು ತಪ್ಪಿದೆ. ಆದರೆ ಮನೆ ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು ಮನೆಯೊಳಗೆ ಹಳ್ಳದಂತೆ ಗುಡ್ಡದ ಕೆಸರು ನೀರು ಹರಿಯುತ್ತಿದೆ. ಇದು ಮನೆಯವರು ಸಾದಿಕ್ ಅಂತ ಇವರದು. ತುಂಬ ಇಲ್ಲಿ 4 ಜನ ಇಲ್ಲೇ ಇದ್ರು, ಹೊರಗೇನೆ ಇದ್ರು. ಅವರು ಕೆಲಸ ಮಾಡ್ತಾ ಇರುವಾಗ ಇದು ಮಳೆ ಬರುವಾಗ ಸ್ವಲ್ಪ ನೀರೆಲ್ಲ ಇದು ಮನೆ ಒಳಗೆ ಬರಬೇಡಿ ಅಂತ ಹೇಳಿ ಸ್ವಲ್ಪ ಅಲ್ಲಿಗೆ ಇದು ಮಾಡಿ ಕೊಡ್ತಾ ಇದ್ರು. ಸ್ಥಳ ಇಲ್ಲ, ಇಲ್ಲಿ ನೀರು ಹೋಗ್ಲಿಕ್ಕೆ ಸ್ಥಳ ಇಲ್ಲ. ಆ ಸ್ಥಳ ಇಲ್ಲದಕ್ಕೆ ಕಾರಣದಲ್ಲಿ ಮೇಲಿಂದ ಸಹ ಬರ್ತಾ ಇದೆ ನೀರು. ಆ ಮೇಲಿಂದ ಬರುವಾಗ ಸಹ ಫುಲ್ಲು ಕೆಳಗೆ ಇದು ಬಿದ್ದದು. ಇನ್ನು ಇದೇ ದಯಾಂಬು ಪ್ರದೇಶದಲ್ಲಿ ಗುಡ್ಡ ಕುಸಿದು ಮನೆಗೆ ಹಾನಿ ಆಗಬಾರದೆಂದು ದೊಡ್ಡ ಗೋಡೆಯನ್ನ ಕಟ್ಟಲಾಗಿದೆ. ಆದರೆ ನಿನ್ನೆ ಈ ಗೋಡೆಯು ಕುಸಿದು ಮನೆ ಮೇಲೆಯೇ ಬಿದ್ದಿದೆ. ಈ ಗುಡ್ಡದ ಕೆಳಭಾಗದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿದ್ದು ಯಾವಾಗ ಏನಾಗುತ್ತೋ ಏನೋ ಅಂತ ಇಲ್ಲಿನ ಜನರು ಆತಂಕ ಪಡುವಂತಾಗಿದೆ. ನೀವು ಗಮನಿಸಬಹುದು, ಇಲ್ಲಿ ಮನೆಯೊಂದಿದೆ. ಮೇಲ್ಭಾಗದಲ್ಲಿ 2 ಮನೆ ಇದೆ. ಸೊ ಕೆಳಭಾಗದಲ್ಲಿ ಒಂದು ಮನೆ ಇದೆ. ಮೇಲ್ಭಾಗದ ಮನೆ ಏನು ಇದೆ ಅದು ಮಣ್ಣು ಕುಸಿಬಾರ್ದು ಮತ್ತು ಮನೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲೊಂದು ಬೃಹದಾದಂಥ ಒಂದು ರಿಟರ್ನಿಂಗ್ ವಾಲನ್ನು ಕಟ್ಟಿರುವಂಥದ್ದು. ಅತ್ಯಂತ ಸ್ಟ್ರಾಂಗ್ ಆಗಿ ಕಾಂಕ್ರೀಟ್ನ ಮೂಲಕ ಕಬ್ಬಿಣವನ್ನು ಹಾಕಿ ಈ ಒಂದು ರಿಟರ್ನಿಂಗ್ ವಾಲನ್ನು ಕಟ್ಟಲಾಗಿತ್ತು. ಆದರೆ ಈ ಬಾರಿಯ ಮಳೆಗೆ ಅದು ಸಂಪೂರ್ಣವಾಗಿ ದರಾಶಾಹಿಯಾಗಿ ಕೆಳಕ್ಕೆ ಉರುಳಿ ಬಿದ್ದಿರುವಂಥದ್ದು. ಆ ಮಳೆ ಆರಂಭದಲ್ಲಿ ಒಂದಿಷ್ಟು ಸ್ವಲ್ಪ ಕ್ರ್ಯಾಕ್ ಬಂದಂಗೆ ಆಗಿತ್ತು. ಹಾಗಾಗಿ ಕೆಳಗಿನ ಮನೆಯವರನ್ನು ಇಲ್ಲಿಂದ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಈ ಮನೆಯ ಮಾಲೀಕರು ನಮ್ಮ ಜೊತೆ ಅವರನ್ನು ಮಾತಾಡ್ತಾರೆ. ಸರ್, ಈಗ ಏನೇನು ಸಮಸ್ಯೆ ಆಗಿದೆ ಈ ರೀತಿ ಆಗಿರೋದ್ರಿಂದ? ಈ ಸಮಸ್ಯೆ ಅಂದರೆ ನಮಗೆ ಈಗ ಇಲ್ಲಿ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತುಂಟು ಸರ್. ಮತ್ತು ನಾವು ಒಟ್ಟಾಸಿ ಕೂತ್ಕೊಳ್ಳೋದು. ಅವರು ನಮಗೆ ಬಂದು ನಿನ್ನೆ ಗ್ರಾಮ ಪಂಚಾಯತ್ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಅಲ್ಲಿ ಸಭಾ ಅಲ್ಲೆಲ್ಲ ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಎಲ್ಲರೂ ಒಟ್ಟಿಗೆ. ಅಂದರೆ ಹೋದ ವರ್ಷ ನಂದು ಬಿದ್ದಿದೆ. ಹೋದ ವರ್ಷ ನಾನು 6 ತಿಂಗಳಿದ್ದೆ. ಇವರು ಬಂದು ಖಾಲಿ ಮಾಡಲಿಕ್ಕೆ ಹೇಳ್ತಾರೆ ಸರ್. ಮತ್ತು ಇವರು ಖಾಲಿ ಮಾಡಿ ಅಂತ ನಾವು ಎಲ್ಲಿ ಹೋಗೋದು? ಬಂದು ಈ ಮನೆ ಖಾಲಿ ಮಾಡಿ ಇದೇ ಹೇಳೋದು. ಚಿಕ್ಕಮಗಳೂರಿನಲ್ಲಿ ಕಾಡ್ತಿದೆ ಗುಡ್ಡದ ಭೂತ, ಮನೆಗೋಡೆ ಕುಸಿತ. ಚಿಕ್ಕಮಗಳೂರಿನಲ್ಲೂ ಮಳೆಗೆ 10 ಅವಾಂತರ ಅಧ್ವಾನಗಳು ಆಗಿವೆ. ಕೊಪ್ಪ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗಿಡ್ಡಪ್ಪ ಅನ್ನೋರ ಕುಟುಂಬ ಕಂಗಾಲಾಗಿದೆ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯ ಸರ್ವನಾಶವಾಗಿದೆ. ಇನ್ನು ಶೃಂಗೇರಿ ತಾಲೂಕಿನ ಸಾಲ್ಮರದ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಭೂಕುಸಿತವಾಗಿದ್ದು ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುವಂತಾಗಿದೆ. ಮಳೆಗೆ ಬೆಟ್ಟ ನಿರಂತರವಾಗಿ ಕುಸಿಯುತ್ತಿದ್ದು ಸದ್ಯ ಭಾರೀ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಕೊಡಗಿನಲ್ಲಿ ಮಳೆ ಅಬ್ಬರ, ಪ್ರವಾಹಕ್ಕೆ ಬೆಚ್ಚಿ ಬಿದ್ದ ಜನ.
ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರಿದಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದೆ. ಜಿಲ್ಲೆಯ ಪ್ರಮುಖ ನದಿಗಳಾದ ಕಾವೇರಿ, ಲಕ್ಷ್ಮಣತೀರ್ಥ, ಗರಗಂದೂರು ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಭಾಗಮಂಡಲ ನಾಪೊಕ್ಲು ರಸ್ತೆ ಮೇಲೆ ಪ್ರವಾಹ ಉಂಟಾಗಿದೆ. ಪ್ರವಾಹದಲ್ಲಿ ಪಿಂಡ ಪ್ರದಾನಕ್ಕೆ ಭಕ್ತರು ಪರದಾಡುವಂತಾಗಿದೆ. ಅಲ್ಲದೆ ಭಾಗಮಂಡಲದ ಫ್ಲೈಓವರ್ ಕೆಳಗಿರುವ ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯ ವಿವಿಧೆಡೆ ಮಳೆ ಅವಾಂತರಗಳು ಮುಂದುವರೆದಿದೆ. ವಿಶೇಷವಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲದ ಫ್ಲೈಓವರ್ ಕೆಳಗೆ ಇರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಜಲಾವೃತ ಆಗಿರೋದನ್ನು ನಾವು ನೋಡ್ಬೋದು. ಈಗಾಗಲೇ ಆ ಜಲಾವೃತವಾಗಿರುವಂತಹ ಅಂಗಡಿಗಳಿಂದ ಸಾಮಾನು ಸರಂಜಾಮುಗಳನ್ನು ಅಂಗಡಿ ಮಾಲೀಕರು ಬೇರೆ ಬೇರೆ ಕಡೆ ಅದನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ತಿರೋದು ನೋಡ್ಬೋದು. ಈಗಾಗಲೇ ಭಾಗಮಂಡಲ ಠಾಣಾ ಪೊಲೀಸರು ಕೂಡ ಇಲ್ಲಿಗೆ ಬಂದು ಅಲ್ಲಿರುವಂತಹ ಅಂಗಡಿ ಯಾರಿಗೆ ಸೇರಿದೆ ಅವರನ್ನು ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ತಕ್ಷಣ ಇಲ್ಲಿಂದ ತೆರವು ಮಾಡಿ ಅಂತ, ಯಾಕಂದರೆ ಪ್ರತಿ ಕ್ಷಣಕ್ಕೂ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಯಾವುದೇ ಕ್ಷಣದಲ್ಲೂ ಈ ರಸ್ತೆ ಸಂಪೂರ್ಣ ಒಂದು ಬ್ಲಾಕ್ ಆಗುವಂತಹ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ಅಂಗಡಿಗಳನ್ನು ತೆರವು ಮಾಡಿ ಅಂತ ಅವರಿಗೆ ಸೂಚನೆ ಕೊಟ್ಟು ಈಗಾಗಲೇ ಅಂಗಡಿ ಮಾಲೀಕರು ಕೂಡ ಅವರ ಸಾಮಾನು ಸರಂಜಾಮುಗಳನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಇಲ್ಲಿ 3 ಗೂಡಂಗಡಿಗಳನ್ನು ನಾವು ನೋಡಬಹುದು. ಇವರ ದಿನನಿತ್ಯದ ಬದುಕಿಗೆ ಇದೇ ಅಂಗಡಿ ಮಳಿಗೆಗಳನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ. ಇಲ್ಲಿ ಆ ಕೊಡೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಹಣ್ಣಂಪುಲುಗಳಾಗಿರ್ಬೋದು, ಈ ಥರದ ಅಂಶಗಳನ್ನು ಸಾಮಾನುಗಳನ್ನು ಇಟ್ಕೊಂಡು ಇವರು ಬದುಕ್ತಾ ಇದ್ರು. ಆದರೆ ಇವಾಗ ಏಕಾಏಕಿ ಮಳೆ ಜಾಸ್ತಿ ಆಗಿದ್ದರಿಂದ ಅವರಿಗೆ ಸಮಸ್ಯೆ ಕೂಡ ಆಗಿದೆ. ರಣಮಳೆಗೆ ಉಡುಪಿಯಲ್ಲಿ ಉಕ್ಕಿದ ನದಿಗಳು. ರಣಮಳೆಗೆ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳು ಉಕ್ಕಿ ಹರಿಯುತ್ತಿವೆ. ಸ್ವರ್ಣ, ಪಾಪನಾಶಿನಿ, ಸೀತಾ ನದಿಗಳ ಹರಿವು ಹೆಚ್ಚಳವಾಗಿದ್ದು ಎಚ್ಚರಿಕೆಯಿಂದ ಇರುವಂತೆ ನದಿ ತೀರದ ಜನರಿಗೆ ಸೂಚನೆ ನೀಡಲಾಗಿದೆ. ಉಡುಪಿ ನಗರದ ಹೊರವಲಯಾಗಿರುವಂಥ ಹಿರಿಯಡ್ಕ ಸಮೀಪದ ಬಜೆಟ್ ಡ್ಯಾಮ್ ಪಕ್ಕದಲ್ಲಿದ್ದೇವೆ. ಈ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು. ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಆದರೆ ಪಶ್ಚಿಮ ಘಟ್ಟದಿಂದ ಹರಿಯುತ್ತಿರುವಂಥ ಎಲ್ಲ ನದಿಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿಯ ಪ್ರಮುಖ ನದಿ ಅಂತ ಪಟ್ಟಿರುವಂಥ ಸ್ವರ್ಣ ನದಿಯ ಪಕ್ಕದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ನೀರುಗಳು ಎಲ್ಲವೂ ಕೂಡ ಬತ್ತಿ ಹೋಗಿತ್ತು. ಇನ್ನೇನು ಸಮಸ್ಯೆ ಅಂದರೆ ನಗರ ಭಾಗಕ್ಕೆಲ್ಲ ಇಲ್ಲಿಂದಲೇ ನೀರನ್ನು ಸಪ್ಲೈ ಮಾಡಬೇಕಾಗಿತ್ತು. ಆದರೆ ತಿಂಗಳ ಹಿಂದೆ ಈ ನದಿ ತುಂಬಾ ಬರಿದಾಗಿತ್ತು. ಆದರೆ ಮಳೆ ಬೇಗನೆ ಆರಂಭ ಆಗಿದ್ದರಿಂದ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿಯುತ್ತಿರುವಂಥದ್ದು.